ಅಡ್ಡು ಮಾಡೋಣ ವಿಡಿಯೋ ಮುಂಗಡೆ ಬಂದು. ಓಕೆ, ಎಲ್ರಿಗೂ ನಮಸ್ಕಾರ. ನಾನು ಆದರ್ಶ್ ಗಸ್ತಿ ಅಂತ, ದಲಿತ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ. ಏನು ಇವತ್ತು ಒಳ ಮೀಸಲಾತಿ ನೆಪ ಇಟ್ಕೊಂಡ್ಬಿಟ್ಟು ರಾಜ್ಯ ಸರ್ಕಾರ ನಮ್ಮಂಥ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಇದೆ. ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಒಳ ಮೀಸಲಾತಿ ಕೂಡಲೇ ಜಾರಿನೂ ಆಗಬೇಕು. ನಮ್ಮಲ್ಲಿ ಸರ್ಕಾರ ಹೊಸ ಏನು ಈ ಸ್ಪರ್ಧಾ ಇಲಾಖೆಗಳಲ್ಲಿ ಖಾಲಿ ಉಳಿದಿರ್ತಕ್ಕಂಥ ಹುದ್ದೆಗಳನ್ನು ಕೂಡಲೇ ನೋಟಿಫಿಕೇಶನ್ ಬಿಟ್ಟು ಕೂಡಲೇ ಅದನ್ನು ಅನೌನ್ಸ್ಮೆಂಟು ಮಾಡಬೇಕಂತ ನಮ್ಮದು ಹೋರಾಟ. ಇತ್ತ ರಾಜ್ಯ ಸರ್ಕಾರ ಏನಿದೆ, ಇತ್ತ ಒಳ ಮೀಸಲಾತಿ ನೆಪ ಒಟ್ಟಿ ಅತ್ತ ಸಮುದಾಯಕ್ಕೂ ಮೋಸ ಮಾಡ್ತಾ ಇದೆ, ಇತ್ತ ನಮ್ಮಂಥ ಸ್ಪರ್ಧಾರ್ಥಿಗಳಿಗೂ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಆಡಳಿತ ಸರ್ಕಾರ ಮಾಡ್ತಾ ಇದೆ. ಕೂಡಲೇ ಇದೇನು ರಾಜ್ಯ ಸರ್ಕಾರ ಈಗಾಗಲೇ ಈಗ ಏನು ಸ್ಪರ್ಧಾರ್ಥಿಗಳಿಗೆ 4 ವರ್ಷದಿಂದ ಏನು ಕಾಲ್ ಆಗಿಲ್ಲ, ಕೂಡಲೇ 4 ವರ್ಷದಿಂದ ಏನು ಕಾಲ್ ಆಗಿಲ್ಲ, ಅವೆಲ್ಲ ಕಾಲ್ಗಳನ್ನು ಮತ್ತೆ ಕಾಲ್ ಕರಿಬೇಕು.